ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತಾ ಇದ್ದೀರಲ್ಲ, ಈ ರೋಡು ಗೌರ್ಮೆಂಟ್ ರೋಡು. ಆ ಗೌರ್ಮೆಂಟ್ ರೋಡಲ್ಲೇ ಬಂದರೆ 800 ಮೀಟ್ರ್ ಬರಬೇಕಾಗುತ್ತೆ ಟಾರ್ ರೋಡಿಂದ. 11 ಎಕರೆ 28 ಗುಂಟೆ ಒಂದು ತೋಟ ತೋರಿಸ್ಕೊಡ್ತೀನಿ ಬನ್ನಿ. ಮಲ್ಟಿ ಕ್ರಾಪ್ ಇರುವಂಥ ತೋಟ, ತೆಂಗು, ಸಪೋಟ, ಮಾವು, ನಿಂಬೆ ಎಲ್ಲ ಇರುವಂಥ ಒಂದು ಸೂಪರಾಗಿರೋ ಒಂದು ತೋಟ. ವೆಲ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಒಳ್ಳೆ ನೀರಿರೋಂಥ ತೋಟ, ಕೆಂಪು ಮಣ್ಣು, ಪ್ಯೂರ್ ರೆಡ್ ಸಾಯಿಲ್ ಇದೆ. ಸ್ವಲ್ಪ ಕಡೆ ಬೇಲಿ ಹಾಕಿದರೆ ಸ್ವಲ್ಪ ಫೆನ್ಸ್ ರೀತಿ ಇದೆ, ಕೆಲವೊಂದು ಕಡೆ ಓಪನ್ ಇದೆ. ಅಂದರೆ ನೀವು ಫೆನ್ಸ್ ಒಂದು ಹಾಕಬೇಕಾಗುತ್ತೆ, ಎಂಟರ್ಲ್ಯಾಂಡ್ ಫೆನ್ಸ್ ಇಲ್ಲ, ಫೆನ್ಸ್ ಹಾಕಬೇಕಾಗುತ್ತೆ. ರೆಡ್ ಸಾಯಿಲ್ ಇದೆ. ಇದು ಪರ್ಚೇಸ್ ಪ್ರಾಪರ್ಟಿ. ನಾನು ಹೇಳಿದಾಗ ಏನಿದೆ, ಮಡ್ ರೋಡು, ಟಾರ್ ರೋಡ್ ಅಲ್ಲ, ಇದು ಮಡ್ ರೋಡ್ಗೆ ಅಟ್ಯಾಚ್ ಆಗುತ್ತೆ. ನೋಡಿ, ಎಲ್ಲ ಕಡೆ ಡ್ರಿಪ್ ಇರಿಗೇಷನ್ ಮಾಡಿ ಪ್ರತಿಯೊಂದು ಮರಕ್ಕೂ ನೀರು ಬರಬೇಕು ಆ ರೀತಿ ಮಾಡಿದ್ದಾರೆ. ಒಂದು 500 ಕೋಕೋನಟ್ ಇದೆ, ಫಲ ಬಿಡ್ತದೆ, ಒಳ್ಳೆ ಫಲ ಬಿಡ್ತವೆ. ತೆಂಗಿನ ಮರಗಳು ತೋರಿಸ್ಕೊಡ್ತೀನಿ, ಎಲ್ಲನೂ ವೀಡಿಯೋ ಮಾಡಿ ನಿಮಗೆ. ದಯಮಾಡಿ ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಹೇಗಿದೆ ತೋಟ ಅಂತ ಗೊತ್ತಾಗುತ್ತೆ. ಓನರ್ ಹೇಳ್ತಿರೋ ಪ್ರಕಾರ ಒಂದು 300 ಸಪೋಟ ಇದೆ, ಒಂದು 310 ಹತ್ರ ಟೀಕ್ ಇದೆ, ಲೆಮನು ಮ್ಯಾಂಗೋ ಮಿಕ್ಸ್ ಇದೆ. ಎಷ್ಟು ಕನ್ಫರ್ಮಾಗಿ ಗೊತ್ತಿಲ್ಲ, ಬಟ್ ತೋಟ ತುಂಬ ಹಾಕಿದ್ದಾರೆ. ನಿಮಗೆ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸಪೋಟ, ಟೀಕು, ತೆಂಗು ಎಲ್ಲ ಕಾಣುತ್ತೆ. ಒಂದು ಓಲ್ಡ್ ಹೌಸ್ ಇದೆ, ಅದನ್ನೂ ತೋರಿಸ್ಕೊಡ್ತೀನಿ. ಅದು ಹಿಂದಿನ ಕಾಲದಲ್ಲಿ ತೋಟದ ಮನೆ ಮಾಡ್ಕೊತಿದ್ರಲ್ಲ ಆ ರೀತಿ. ಒಂದು ಸ್ಟೋರ್ ರೂಮ್ ರೀತಿ, ಯಾರಾದರೂ ಪರ್ಚೇಸ್ ಮಾಡೋರು ಬಂದು ವಾಸ ಮಾಡೋಕ್ಕಾಗಲ್ಲ, ಸ್ಟೋರ್ ರೂಮ್ ರೀತಿ ಇದೆ. ಎಲ್ಲ ಮರಗಳು ಅಷ್ಟೇ ಒಳ್ಳೆ ಫಲ ಬಿಟ್ಟಿದೆ ಚೆನ್ನಾಗಿ. ಒಂದು ಒಳ್ಳೆ ಲೊಕೇಶನ್ಲಿದೆ, ಪ್ರಶಾಂತವಾದ ಲೊಕೇಶನ್ನು, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ತಂಪಾದ ಗಾಳಿ, ದೇಹಕ್ಕೆ ಬೇಕಾದಂಥ, ಮುಖ್ಯವಾಗಿ ಬೇಕಾದಂಥ ಆಕ್ಸಿಜನ್, ನೀರು ತುಂಬಾ ಚೆನ್ನಾಗಿದೆ ಇಲ್ಲಿ. ಇದು ನ್ಯಾಷನಲ್ ಹೈವೇಯಿಂದ ಓನ್ಲಿ 6 ಕಿಲೋಮೀಟರ್ ಇದೆ, NH ಇಂದ. ನಂಜನಗೂಡಿಂದ 20 ಕಿಲೋಮೀಟ್ರು, ಫ್ರಮ್ ಮೈಸೂರು 40 ಕಿಲೋಮೀಟ್ರು, ಫ್ರಮ್ ಬೆಂಗಳೂರು 165 ಅಪ್ರಾಕ್ಸಿಮೇಟ್ಲಿ ಕಿಲೋಮೀಟ್ರ್ ಆಗುತ್ತೆ. ತುಂಬ ದೂರ ಏನಲ್ಲ. ಜಮೀನು ಇನ್ನು 800 ಮೀಟ್ರ್ ಇದೆ ಅನ್ನೋವರೆಗೂ ಕೂಡ ದೊಡ್ಡದಾಗೆ ಇದೆ ರೋಡು. ನ್ಯಾಷನಲ್ ಹೈವೇ ಏನು ಮೈಸೂರು ಟು ದಿಂಡಿಗಲ್ ನ್ಯಾಷನಲ್ ಹೈವೇ ಇದೆಲ್ಲ, ಆ ಹೈವೇಗೆ 6 ಕಿಲೋಮೀಟರ್ ಇದೆ ಅಷ್ಟೇ. ಒಂದೊಳ್ಳೆ ಲೊಕೇಶನ್ಲಿರೋಂಥ ಜಮೀನು, ಯಾರ ಜಮೀನು ಮೇಲೂ ಹೋಗ್ಬೇಕಾಗಿಲ್ಲ, ಗೌರ್ಮೆಂಟ್ ರೋಡೇ ಇದೆ. ಈ ಜಮೀನಲ್ಲಿ 3 ಬೋರ್ ಇದೆ. 3 ಬೋರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ವಾಟ್ರು. ತೋರಿಸ್ಕೊಡ್ತೀನಿ ನಿಮಗೆ ವೀಡಿಯೋದಲ್ಲಿ ನೋಡಿ. ವಾಲ್ ಓಪನ್ ಮಾಡಿ ತೋರಿಸ್ಕೊಡ್ತೀನಿ ನೀರು ಹೆಂಗಿದೆ ಅಂತ. 3 ಬೋರ್ಲು ತುಂಬಾ ಫೋರ್ಸ್ ಇದೆ. ಡ್ರಿಪ್ ಇರಿಗೇಷನ್ ಹೋಗ್ತಾ ಇದೆ ನೋಡಿ. ಡ್ರಿಪ್ಪಲ್ಲಿ ಹೋಗ್ತಾ ಇದ್ರೂ ಕೂಡ ನೀರು ಹೆಂಗೆ ಬರ್ತಾಯಿದೆ ನೋಡಿ. ಎಲ್ಲ ಮರಕ್ಕೂ ಡ್ರಿಪ್ಗಳಾಗಿದೆ, ಆದರೂ ಕೂಡ ನೀರು ಪ್ರೆಷರು ಅಷ್ಟೇ ಚೆನ್ನಾಗಿದೆ. ನೀರಂತೂ ಸೂಪರ್. ಕಾರಣ ಏನಂದರೆ, ಮಿನಿಮಮ್ ಒಂದು ಈ ಜಮೀನಿಗೆ ತುಂಬ ಸುತ್ತಳ್ತಾ ಇದ್ದರೆ ಒಂದು ನಿಯರ್ ಬೈ ಒಂದು 4 ಕೆರೆ ಬರ್ತವೆ. ಅದರಲ್ಲಿ ದೊಡ್ಡ ಕೆರೆ ಒಂದಂತೂ ತುಂಬ ದೊಡ್ಡ ಕೆರೆ. ಅದರಿಂದ ನೀರಂತೂ ಮಾತಾಡೋಂಗಿಲ್ಲ, ಸೂಪರ್ ನೀರು ಬೆಲ್ಟು. ಇದು ಜನರಲ್ ಪ್ರಾಪರ್ಟಿ, ಇವರು ಪರ್ಚೇಸ್ ಮಾಡಿರೋದು. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ. ಲಿಂಗಾಯತು ಪ್ರಾಪರ್ಟಿ. ಇವು ಏನು ನಿಮಗೆ ರಿಜಿಸ್ಟ್ರಿಗೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಲೀಗಲ್ ಡಾಕ್ಯುಮೆಂಟ್ಸು, ಎಲ್ಲ ಡಾಕ್ಯುಮೆಂಟ್ಸನ್ನು ನಾವು ಓದಿಸ್ಕೊಡ್ತೇವೆ. ಓನರ್ ಹೇಳ್ತಿರೋದು ಪರ್ ಏಕರ್ 40 ಲ್ಯಾಕ್, 40 ಲಕ್ಷ, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡೋಣ ಅಂತ ಹೇಳ್ತಾಯಿದ್ದಾರೆ. ಅವ್ರ ಪ್ರಕಾರ 40 ಲಕ್ಷ ಅಂತಂದರೆ 4,68,00,000 ಆಯಿತು. ನೋಡಿ, ಇಲ್ಲಿ ಹಳೆ ಹೌಸು, ನಾನು ಹೇಳಿದ್ನಲ್ಲ ಹಳೆ ಮನೆ, ಏನು ವೀಡಿಯೋದಲ್ಲಿ ನೋಡ್ತಾ ಇದ್ರಲ್ಲ ಇದೇ ಮನೆ. ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೇಕಾಗ್ತಿಲ್ಲ, ಅಂದರೆ ಡೆಮಾಲಿಷ್ ಮಾಡಿ ಹೊಸ ಮನೆ ಕಟ್ಕೋಬೇಕು. ಪ್ರೈಸ್ ಬಗ್ಗೆ ಹೇಳ್ತಾ ಇದ್ದಿಲ್ಲ ನಾನು. ನನ್ನ ಪ್ರಕಾರ ಐ ಥಿಂಕ್ ಒಂದು 4.25 ಕೋಟಿ, ಅಂದರೆ 4,50,00,000 ಆಗ್ಬೋದೇನೋ ಅಂತ ನನ್ನ ಅನಿಸಿಕೆ. ಅಥವಾ ಇನ್ನೂ ಕಡಿಮೆನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಡೈರೆಕ್ಟ್ ಓನರ್ ಹತ್ರ ಕೂರಿಸ್ಕೊಡ್ತೀನಿ, ನೋಡೋಣ, ಅವರೇ ಫಿಕ್ಸ್ ಮಾಡ್ತಾರೆ ರೇಟು. ನಾನು ಹೇಳಿದ್ದೀನಿ ಸರ್, ನೇರ ಕೂರಿಸ್ಕೊಡ್ತೀನಿ, ದಯಮಾಡಿ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಆಯಿತು, ತೋರಿಸಿ ಮೊದಲು ತೋಟನ, ಆಮೇಲೆ ಮಾತುಕತೆ ಕೂರಿಸಿ ಅಂತ ಹೇಳಿದ್ದಾರೆ. ಅದರಿಂದ ನೇರವಾಗಿ ಕೂರಿಸ್ಕೊಡ್ತೀನಿ, ಅವರೇ ರೇಟ್ನ ಫೈನಲ್ ಮಾಡ್ತಾರೆ. ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಇನ್ನೂ ನೆಗೋಷಿಯಬಲ್ ಆಗ್ಬೋದು. ಎದುರುಗಡೆ ಕೂತ್ಕೊಂಡಾಗ ಪ್ರೈಸು ನೆಗೋಷಿಯಬಲ್ ಆಗುತ್ತೆ. ನಾವು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಳ್ಳೋಕ್ಕೆ ಕನ್ವಿನ್ಸ್ ಮಾಡೋಣ. ದಯಮಾಡಿ ವಿಡಿಯೋನ ಪೂರ್ತಿ ನೋಡಿ, ತೋಟ ಹೇಗಿದೆ ಎತ್ತ ಎಲ್ಲ ಗೊತ್ತಾಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ, ಖಂಡಿತ ಡೀಟೇಲ್ಸ್ ಕೊಡೋಣ. ನನ್ನ ವೀಡಿಯೋದಲ್ಲೆಲ್ಲ ತೋರಿಸ್ತಾ ಇದ್ದೀನಿ, ಮರಗಳು ಜೂಮ್ ಮಾಡಿ, ಫಲ ಹೇಗಿದೆ ನೋಡ್ಕೊಳ್ಳಿ. ತೆಂಗಿನ ಮರ ಫಲಗಳು ತುಂಬಾ ಚೆನ್ನಾಗಿದೆ ಫಲ. ವಿಡಿಯೋದಲ್ಲಿ ಒಂದು ವೀಡಿಯೋ ಹಾಕಿದ್ದಾಗ ಒಬ್ಬರು ಕಾಮೆಂಟ್ ಮಾಡಿದರು, ರೀಡ್ ಮಾಡಿ ಓದ್ಕೊಳ್ಳಿ ನೀವೇ.
ಅವ್ರು ಹೇಳ್ತಾ ಇದ್ದಾರೆ ಏನೋ ಪ್ರಾಪರ್ಟಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲೇ ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಏನು ಸಿಗುತ್ತೆ ಅದು ಯೋಚನೆ ಫಸ್ಟು ವಿವರಿಸಿ ಅಂತ ಹೇಳಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿ ಅಂತ. ಅದರಿಂದ ದಯಮಾಡಿ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೋಸ್ಕರ ಮತ್ತು ಯಾರು ವೀಡಿಯೋ ನೋಡ್ತಾ ಅವ್ರಿಗೋಸ್ಕರ, ಈ ಭೂಮಿಯಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟು, ಬೆಸ್ಟ್ ಇನ್ವೆಸ್ಟ್ಮೆಂಟು ಅಂತಂದರೆ ಅದಕ್ಕೆ ಉತ್ತರ ಭೂಮಿನೇ. ಯಾವತ್ತು ಜಮೀನಿಗೆ ಬಂಡವಾಳ ಹಾಕ್ತಾರೋ ಇವತ್ತುವರೆಗೂ ಯಾರೂ ಹಾಳಾಗಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಲಾಭ ಕೊಡೋದೇ ಭೂಮಿ. ಈಗೇನು ಪರ್ಚೇಸ್ ಮಾಡಿದ್ರಲ್ಲ ಲ್ಯಾಂಡ್ಸ್ ತೊಗೊಂಡವರು, ಅವರನ್ನು ಕೇಳಿದ್ರೆ ಗೊತ್ತಾಗುತ್ತೆ ನೀವೆಷ್ಟು ತೊಗೊಂಡಿದ್ರಿ, ಈಗ ಎಷ್ಟು ಸೇಲ್ ಮಾಡ್ತಿದ್ರಿ ಅಂತ. ನನ್ನ ಎಕ್ಸ್ಪೀರಿಯೆನ್ಸ್ನಲ್ಲಿ ತುಂಬ ಜಮೀನುಗಳು ತುಂಬಾ ಲಾಭ ಮಾಡಿರೋದನ್ನ ನನಗೆ ನೋಡಿದ್ದೀನಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬರು ಕೇರಳ ವ್ಯಕ್ತಿ ಇಲ್ಲಿ ವ್ಯಾಪಾರಕ್ಕೆ ಬಂದು 1990 3.5 lakhsಗೆ 23 acres ಪರ್ಚೇಸ್ ಮಾಡಿದವರು. 23 ಎಕರೆನ 3.5 lakhsಗೆ ಓನ್ಲಿ. ಅವರು 2023 ಸೇಲ್ ಮಾಡಿದ್ದು 9 CR 9 ಕೋಟಿಗೆ. 3.5 ಲಕ್ಷ 1990 ಇಸ್ಪಿ. 2023 9 ಕೋಟಿ. ಯೋಚನೆ ಮಾಡಿ, ಲಾಭ ಬರಲಿಲ್ವಾ? ನೀವು ಬರೀ ಅಲ್ಲೇನು ಬೆಳೀತಾ ಇದ್ದಾರೆ ಅದು ಮಾತ್ರ ನೋಡೋದಲ್ಲ, ನೀವು ಬೆಳೆದ್ರೆ ತಾನೇ ಭೂಮಿಯಲ್ಲಿ ಬೆಳೆ ಬರೋದು, ಲಾಭ ಬರೋದು. ಅದು ಬೆಳೀಲಿಲ್ಲ ತಂದರೂ ಕೂಡ ತಕ್ಕ ಮಟ್ಟಿಗೆ ಭೂಮಿ ರೇಟ್ ಜಾಸ್ತಿ ಆಗ್ತಿರುತ್ತೆ. 2019 ನಾನು ನೋಡ್ತಂಥ ಜಮೀನು ಒಂದು ಏರಿಯಾದಲ್ಲೇ 10 lakhs ಇದ್ದರೆ ಪರ್ ಎಕರು, ಇವತ್ತು ಅದೇ ಏರಿಯಾದಲ್ಲಿ 40 lakhs ಆಗಿದೆ. 30 to 40 lakhs ನೋಡಿ, ಜಂಪ್ ಆಗಿಲ್ವಾ? ಆಗ ಇನ್ವೆಸ್ಟ್ ಮಾಡಿರೋರಿಗೆ ಇವತ್ತು ಲಾಭ ಬಂದಿಲ್ವಾ? ಅದರಿಂದ ನಾನು ನಿಮಗೆ ಮಾಹಿತಿ ಕೊಡ್ತಾ ಇರೋದು. ಇನ್ನೊಬ್ಬರು ಇವರು ಹೇಳ್ತಾ ಇರೋದು 1ಕ್ಕೆ 2 ಪಟ್ಟು ಮೈಸೂರಲ್ಲಿ ಇತ್ತೀಚೆಗೆ ಸೈಟ್ಗಳ ರೇಟ್ ಹೇಳೋದನ್ನೇ ದೊಡ್ಡ ದಂಧೆ ಮಾಡ್ಕೊಂಡಿದ್ದಾರೆ ಅಂತಲೇ ಹಾಕೊಂಡಿದ್ದಾರೆ. ದಯಮಾಡಿ ಕ್ಷಮಿಸಬೇಕು ಸರ್, ಈ ಥರ ದಂಧೆ ಎಲ್ಲ ನಮ್ಮ ಹತ್ರ ಇಲ್ಲ. ನಮ್ಮ ಕಸ್ಟಮರ್ಗಳಿಗೆ ನಮ್ಮ ಕಡೆಯಿಂದ ಬರೋವಂಥ ಯಾರೇ ಬೈಯರಿಗೆ ನಾನು ಹೇಳ್ತೀನಿ, ಇವತ್ತು ಜಮೀನು ಹೋಗ್ಬಿಟ್ಟು ನಾಳೆನೇ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ಸರ್. ಸುತ್ತಮುತ್ತ ಎಲ್ಲ ವಿಚಾರಿಸಿ ನಾವು ತಗೊಳ್ತಿರೋದು ಒಳ್ಳೆ ರೇಟಾ ಅಂತ ವಿಚಾರಿಸ್ಕೊಂಡೆ ಮುಂದೆ ರಿಜಿಸ್ಟರ್ ಮಾಡ್ಕೋಬೋದು. ಯಾರು ಆ ಕಡೆ ಈ ಕಡೆ ಎಲ್ಲ ಪರ್ಚೇಸ್ ಮಾಡಿರ್ತಾರಲ್ಲ ಅವ್ರನ್ನ ವಿಚಾರಿಸಿ ನೀವು ಎಷ್ಟು ವರ್ಷದಲ್ಲಿ ಎಷ್ಟು ರೇಟ್ಗೆ ಪರ್ಚೇಸ್ ಮಾಡಿದ್ದೀರಾ, ಇವತ್ತು ಏನು ರೇಟ್ ಇದೆ ಅಂತ ಕೇಳ್ಕೊಂಡೇ ಬೇಕಾದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ನಾವು ಅಷ್ಟು ಗ್ಯಾರಂಟಿ ಕೊಡ್ತೇವೆ. ನಾವು ದಂಧೆ ಮಾಡೋ ರೀತಿ ವ್ಯವಹಾರ ಅಲ್ಲ, ಭಗವಂತ ಮೆಚ್ಚೋ ರೀತಿ ವ್ಯವಹಾರ ಮಾಡೋದು. ದಂಧೆ ಮಾಡೋದು ಇಲ್ಲವೇ ಇಲ್ಲ. ದಂಧೆ ಮಾಡೋಂಥ ಕಾಲ ಎಲ್ಲ ಹೊಂಟೋಗ್ತು. ಜನರೆಲ್ಲ ದಡ್ರಲ್ಲ. ಈಗ ಪ್ರತಿಯೊಬ್ಬರು ಕೂಡ ಶಾರ್ಪ್ ಇದ್ದಾರೆ. ಖಂಡಿತ ಅವರು ಒಂದೊಳ್ಳೆ ರೀತಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ತಾರೆ. ನಮ್ಮ ಒಂದು ವ್ಯವಹಾರ ಏನಂತಂದರೆ, ಕೊಡೋ ಅಂಥವ್ರು ತಲೆ ಮೇಲೆ ಹೊಡೆಯೋಕ್ಕೋಗಲ್ಲ, ತಗೊಳ್ಳೋರಂಥವ್ರು ತಲೆ ಮೇಲೆ ಹೊಡೆಯೋಕ್ಕೋಗಲ್ಲ. ಇಬ್ಬರಿಗೂ ಧರ್ಮವಾಗಿ ಒಂದೊಳ್ಳೆ ರೀತಿ ಮಾಡಿಕೊಡ್ತೇವೆ. ಅಲ್ಲ 1-2 ಪಟ್ಟು ಅವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ನಮಗೇನು ಲಾಭ? ನಾವು ಬೈಯರ್ ಹತ್ರ ಕೆಟ್ಟ ಹೆಸರು ತೊಗೊಳಕ್ಕೆ ಇಷ್ಟಪಡಲ್ಲ. ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸ್ ಬಗ್ಗೆ ಏನು ಪ್ರೀವಿಯಸ್ ಎಲ್ಲ ಜಮೀನು ಕೊಡಿಸಿರ್ತಾರಲ್ಲ ಅವರನ್ನೇ ಕೇಳಿಕೊಂಡು ಮುಂದುವರಿಬೋದು. ಇವತ್ತು ಕೂಡ ನಮ್ಮ ಹತ್ರ ಪರ್ಚೇಸ್ ಮಾಡಿರೋಂಥ ಬೈಯರ್ಸ್ ಎಲ್ಲ ಅವ್ರ ಕಡೆ ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಸ್ಗಳಿಗೆ ರೆಫರ್ ಮಾಡಿದ್ದಾರೆ, ಹೋಗಿ ಅವ್ರ ಹತ್ರ ಹೋಗಿ ಜಮೀನು ತಗೊಳ್ಳಿ ಒಳ್ಳೆಯದಾಗಿದೆ ಅಂತ. ಎಷ್ಟು ಅವ್ರ ಕಡೆಯಿಂದನೂ ಕೂಡ ಬೇರೆ ಪಾರ್ಟಿಗಳನ್ನ ಕಳಿಸಿ ಅವರಿಂದ ವ್ಯವಹಾರ ಆಗಿ ಇವತ್ತು ಅವರಿಂದನೂ ಕೂಡ ಅನ್ನ ತಿಂದಿದ್ದೀವಿ. ಅವ್ರಿಗೊಂದು ಜಮೀನು ಕೊಡಿಸಿದಾಗ ಕೂಡ ಅವ್ರು ಅನ್ಕೊಂತಾರೆ ಒಳ್ಳೆ ಜಮೀನು ಕೊಡಿಸ್ತೀವಿ ಪರವಾಗಿಲ್ಲ ಕಣ್ರಿ, ನಿಜವಲ್ಲೂ ಖುಷಿಯಾಗುತ್ತೆ, ನಿಮ್ಮ ವಿಶ್ವಾಸ ಮರೆಯೋಕ್ಕಲ್ಲ ಅಂತಾರೆ. ಆದರೆ ಅದೇ ರೀತಿ ಅವರು ಕೂಡ ಜಮೀನನ್ನ ಬೇರೆಯವ್ರನ್ನ ಕಳಿಸಿ ರೆಫರ್ ಮಾಡಿ ನಮಗೆ ಕೊಡಿಸಿದಾರಲ್ಲ, ನಾವು ಕೂಡ ಅವರ ವಿಶ್ವಾಸಕ್ಕೆ ಚಿರಋಣಿ. ಯಾಕಂದರೆ ತಾವು ಜಮೀನು ತಗೊಳ್ಳೋದಲ್ಲೇ ಬೇರೆಯವ್ರನ್ನೂ ಕಳಿಸಿ ರೆಫರ್ ಮಾಡಿ ನಮಗೆ ಪಾರ್ಟಿಗಳೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದು ಅವರು ನಮ್ಮ ಮೇಲೆ ಇಟ್ಟಿರೋಂಥ ಭರವಸೆ. ನಾನು ನನ್ನನ್ನು ಹೊಗಳ್ಬೇಕು ಅಂತಿಲ್ಲ, ಇರೋಂಥ ಸತ್ಯ ಹೇಳ್ತೀನಿ. ದಯಮಾಡಿ ಆ ರೀತಿಯಾದರೂ ಯಾರಾದರೂ ಇನ್ಫಾರ್ಮೇಷನ್ ಇದ್ದರೆ ಕಾಮೆಂಟ್ ಬಾಕ್ಸ್ ಅಂತೂ ನಾನು ಆಫ್ ಮಾಡಲ್ಲ. ಕಾಮೆಂಟ್ ಬಾಕ್ಸಲ್ಲಿ ಮುಕ್ತವಾಗಿ ಯಾವ ಕಡೆ ಎಷ್ಟು ರೇಟ್ ಕಮ್ಮಿ ಇದೆ ಅಂತ ಹಾಕ್ಬೋದು. ಬರೋಂಥ ಪಾರ್ಟಿಗಳಿಗೆ ನಮ್ಮ ಚಾನಲ್ ನೋಡೋಂಥವ್ರಿಗೆಲ್ಲ ನಿಮ್ಮಿಂದಾರು ಕೂಡ ಒಂದು ಉಪಯೋಗ ಆಗಲಿ. ಎಲ್ಲರೂ ತುಂಬ ಕಮ್ಮಿಗೆ ನೀವು ಹೇಳ್ತಾರಂಗೆ ದಂಧೆ ಇಲ್ಲದಂಥ ಜಾಗಗಳು ಯಾವ್ದಾದ್ರು ಇದ್ದರೆ ಕಮೆಂಟಲ್ಲಿ ಹಾಕಿ, ಖಂಡಿತ ಒಂದು ಒಳ್ಳೆಯದಾಗಲಿ. ನಾನೇ ಹೇಳ್ತಿರಲ್ಲ, ನಾವು ಪ್ರಾಮಾಣಿಕವಾಗಿ ವ್ಯವಹಾರ ಮಾಡ್ತಿರೋದ್ರಿಂದ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲರೂ ಕೂಡ ಒಂದು ಕ್ಲಾರಿಫಿಕೇಷನ್ ಕೊಡೋಕ್ಕೆ ರೆಡಿ ಇದ್ದೀವಿ. ದಯಮಾಡಿ ನೆಗೆಟಿವ್ ಕಾಮೆಂಟ್ ಹಾಕೋರು ನಮಗೆ ಕರೆ ಮಾಡಿ ವಿಚಾರ ತಿಳ್ಕೊಬೋದು, ಅಥವಾ ನೇರವಾಗಿ ಬಂದು ಮೀಟ್ ಮಾಡಿ ನಮ್ಮ ಕಡೆಯಿಂದ ಯಾವುದಾದ್ರು ಕೂಡ ಸಣ್ಣದಾಗಿ ಕೂಡ ಆ ಥರ ನಿಮಗೆ ಕಂಡು ಬಂತು ಅಂದ್ರೆ ಮುಕ್ತವಾಗಿ ಪಬ್ಲಿಷ್ ಮಾಡ್ಬೋದು. ಯಾಕಂದರೆ ಸುಮ್ಮನೆ ಕೂತ್ಕೊಂಡು ಕೆಲವೊಬ್ಬರು ಕಾಮೆಂಟ್ ಹಾಕ್ಬಿಡ್ತಾರೆ. ನೆಗೆಟಿವ್ ಕಾಮೆಂಟ್ ಬಗ್ಗೆ ಹೇಳ್ತಾ ಇರೋದು ನಾನು, ಎಲ್ಲರಿಗೂ ಅಲ್ಲ. ಕೆಲವೊಬ್ಬರು ವಿಚಾರ ತಿಳ್ಕೊಳ್ಳೋಕ್ಕೋಸ್ಕರ ಹಾಕ್ತಾರೆ ಕಮೆಂಟ್ಗಳನ್ನು. ಖಂಡಿತ ನಾವು ಅದಕ್ಕೆ ಮಾಹಿತಿ ಕೊಡ್ತೇವೆ. ಕೆಲವೊಬ್ಬರು ಬೇಕು ಅಂತಲೇ ನಮ್ಮ ವ್ಯವಹಾರದಲ್ಲೇ ಇದ್ಕೊಂಡು ನಮ್ಮ ಮೇಲೆ ಕೆಟ್ಟ ಹೆಸರು ಬರಲಿ ಅಂತ ಕೆಲವೊಂದು ಬ್ಯಾಡ್ ಕಾಮೆಂಟ್ ಹಾಕೋವಂಥ ವ್ಯಕ್ತಿಗಳು ಇದ್ದಾರೆ. ಅವ್ರಿಗೋಸ್ಕರ ಹೇಳ್ತಾ ಇರೋದು.
ನಿಮ್ಮ ಕಾಮೆಂಟ್ಗಳಿಂದ, ನಿಮ್ಮ ನೆಗೆಟಿವ್ ಕಾಮೆಂಟ್ಗಳಿಂದ ನನ್ನನ್ನು ತಡೆಯೋಕ್ಕಾಗಲ್ಲ. ನನ್ನಲ್ಲಿ ಒಂದು ಒಳ್ಳೆತನ, ನನ್ನಲ್ಲಿ ಪ್ರಾಮಾಣಿಕ ಅನ್ನೋದಿದ್ದರೆ ನಿಮ್ಮ ಹತ್ರ 100 ಕಾಮೆಂಟು ನೆಗೆಟಿವ್ ಕಾಮೆಂಟ್ ಬಂದರೂ ತಡೆಯೋಕ್ಕಾಗಲ್ಲ. ಕಾರಣ ಏನಂದರೆ ಭಗವಂತನಿಗೊಬ್ಬನಿಗೆ ಗೊತ್ತಿರುತ್ತೆ ನಮ್ಮ ಕೆಲಸ, ನಮ್ಮ ಹೋಗೋ ದಾರಿ ಯಾವುದು ಅಂತ. ಅದರಿಂದ ನಾವು ಪ್ರಾಮಾಣಿಕವಾಗಿದ್ದರೆ ನಿಮ್ಮ ಹತ್ರ ಏನು ಕಾಮೆಂಟ್ ಮಾಡ್ತಾರೆ ನೆಗೆಟಿವ್ ಕಾಮೆಂಟ್ಗೆ ಏನೂ ತೊಂದರೆ ಇಲ್ಲ, ನಮಗಂತೂ ಅಡ್ಡಿ ಆಗೇ ಇಲ್ಲ, ಆಗೋದೂ ಇಲ್ಲ. ಸುಮ್ಮನೆ ನೆಗೆಟಿವ್ ಕಾಮೆಂಟ್ ಹಾಕೋ ಸುಮ್ಮನೆ ಕೂರಬೇಕಾಗುತ್ತೆ ಹೊರತು ನಿಮಗೂ ಸಮಯ ವ್ಯರ್ಥ. ಅದ್ರ ಬದಲು ನೀವುಗಳು ಕೂಡ ಒಂದು ವ್ಯವಹಾರ ಮಾಡಬೇಕಾದ್ರೆ ಮಾಡಿ, ನೀವು ಕೂಡ ಶ್ರಮಪಡಿ, ಖಂಡಿತ ನಿಮಗೂ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳೋದು ಬಯಸ್ತೀನಿ. ಯಾರೇ ಬೈಯರ್ ಬಂದರೂ ಕೂಡ ನಮ್ಮ ಜೊತೇಲಿ ಬಂದಾಗ ನೇರವಾಗಿ ನಮ್ಮ ಜೊತೆ ಮಾತಾಡಿದಾಗ, ಒಂದು ಸಾರಿ ಜಮೀನು ನೋಡೋಕ್ಕೆ ಹೋದಾಗ ನಮ್ಮ ಬಗ್ಗೆ ಗೊತ್ತಾಗುತ್ತೆ. ಮತ್ತು ಫೋನ್ ರಿಸೀವ್ ಮಾಡಿಲ್ಲ ಅಂತ ದಯವಿಟ್ಟು ಕೆಲವೊಬ್ಬರು ಬೇಜಾರು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಯಾರಿಗಾದರೂ ಜಮೀನು ತೋರಿಸ್ಬೇಕು ಅಂತಂದಾಗ ಅವ್ರ ಜೊತೆ ಜಮೀನು ತೋರಿಸ್ತಾ ಇರ್ತೀವಿ, ಅವ್ರಿಗೆ ಜಮೀನು ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಈ ಥರ ತೋಟ ಬಂದಿರುತ್ತೆ ನೋಡಿ ಸರ್, ಹಂಗೆ ತೆಂಗಿನ ಮರ ಹಿಂಗಿದೆ, ಸಪೋರ್ಟ್ ಹೆಂಗಿದೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ನೀವು ಕರೆ ಮಾಡಿದಾಗ ನಾವು ನಿಮ್ಮ ಜೊತೆ ಮಾತಾಡೋಕ್ಕಾಗದಿರ್ಬೋದು. ಕಾರಣ ಏನಂದರೆ ನಮ್ಮನ್ನು ನಂಬ್ಕೊಂಡು ಪಾರ್ಟಿಗಳು ಜಮೀನು ನೋಡೋಕ್ಕೆ ಬಂದಿರ್ತಾರೆ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಆಗ ನೀವು ಫೋನ್ ಮಾಡಿದಾಗ ನಿಮ್ಮ ಜೊತೆ ಫೋನ್ ಮಾತಾಡ್ತಿದ್ರೆ ಅವ್ರಿಗೆ ತೋಟದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆಗ ಅವರೂ ಬೇಜಾರಾಗ್ತಾರೆ. ಆಯಿತಾ, ಕರ್ಕೊಂಡು ಬಂದು ಹಿಂಗೆ ಮಾಡ್ತಾನಲ್ಲಪ್ಪ ಅನ್ನಲ್ವಾ. ನೀವುಗಳು ನಾಳೆ ಬಂದರೂ ಕೂಡ ಜಮೀನು ನೋಡೋಕ್ಕೆ ನಿಮ್ಮ ಜೊತೆ ಮಾತಾಡಬೇಕು, ಜಮೀನು ಬಗ್ಗೆ ಹೇಳಲೇಬೇಕು ತಾನೆ. ಅಂಥ ಸಂದರ್ಭಗಳಲ್ಲಿ ಅಥವಾ ಏನಾದ್ರು ಮಾತುಕತೆ ಇದ್ದಾಗ ಅಥವಾ ಬ್ಯಾಂಕ್ ವ್ಯವಹಾರ ಇದ್ದಾಗ ದಯಮಾಡಿ ಕರೆ ರಿಸೀವ್ ಮಾಡಿಲ್ಲ ಅಂದರೆ ಫೋನ್ ರಿಸೀವ್ ಮಾಡಿಲ್ಲ ಅಂದಾಗ ಬೇಜಾರಾಗಬೇಡಿ. ಒಂದು ಮೆಸೇಜ್ ಹಾಕಿ ನೀವು ಫ್ರೀ ಇದ್ದಾಗ ಕಾಲ್ ಮಾಡಿ ಅಂತ, ಅಥವಾ ಇನ್ನೊಂದು ಸಾರಿ ಕಾಲ್ ಮಾಡಿ, ಖಂಡಿತ ಫೋನ್ ರಿಸೀವ್ ಮಾಡ್ತೇವೆ. ದಯಮಾಡಿ ಇದೊಂದು ಮಾತ್ರ ಗಮನದಲ್ಲಿಟ್ಕೊಳ್ಳಿ, ಫೋನ್ ರಿಸೀವ್ ಮಾಡಿಲ್ಲ ಅಂತ ಯಾರೂ ಕೂಡ ನನ್ನ ಬಗ್ಗೆ ಅನ್ಯಥ ಕೆಟ್ಟದಾಗಿ ಭಾವಿಸೋಕೆ ಹೋಗಬೇಡಿ. ಖಂಡಿತ ನನಗೆ ದಿಮಾಕಾಗಲಿ ಅಹಂಕಾರ ಆಗಲಿ ಯಾವುದೇ ರೀತಿಯ ಇಲ್ಲ. ನಿಮ್ಗಳಿಂದನೇ ನಾವು ಅನ್ನ ತಿಂತಾರೋದ್ರಿಂದ ನಿಮ್ಗಳ ಫೋನ್ ರಿಸೀವ್ ಮಾಡಿದ್ರೆ ನಾವು ಇನ್ಯಾರು ಫೋನ್ ರಿಸೀವ್ ಮಾಡೋಕ್ಕಾಗುತ್ತೆ ಹೇಳಿ. ಅದರಿಂದ ನಿಮಗೆ ಖಂಡಿತ ನಾವು ಒಂದು ಗೌರವ ಬೆಲೆ ಕೊಡ್ತೀವಿ. ಒಂದೊಂದು ಸಮಯದಲ್ಲಿ ಫೋನ್ ರಿಸೀವ್ ಮಾಡಿಲ್ಲ ಅಂದಾಗ ದಿಮಾಕು ಅಹಂಕಾರ ಅಂತ ದಯವಿಟ್ಟು ತಿಳ್ಕೊಳಕ್ಕೆ ಹೋಗಬೇಡಿ. ಇನ್ನೊಂದು ಸಾರಿ ಪ್ರಯತ್ನ ಪಡಿ, ಖಂಡಿತ ನಿಮಗೆ ಫೋನ್ಗೆ ಸಿಗ್ತೇವೆ. ತೋಟ ನೋಡೋದಲ್ಲ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಕೂಡ ಗಿಡ ಕೂಡ ಡ್ರಿಪ್ ಇರಿಗೇಷನ್ ಮಾಡಿ ನೀರನ್ನು ಹಾಯಿಸ್ತಾ ಇದ್ದಾರೆ. ಗಿಡಗಳು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಈಗ ಎಲೆ ಉದುರುವ ಕಾಲ ಆಗಿದ್ದರಿಂದ ಸ್ವಲ್ಪ ಡ್ರೈ ಕಾಣುತ್ತೆ ನೋಡಿ, ಕಾಯಿಗಳೆಲ್ಲ ತುಂಬ ದಪ್ಪಾಗಿದೆ. ಆಯಿತಾ, 1-2 ಸರಿ ಮಳೆ ಆಗ್ಬಿಟ್ರಂತೂ ಈ ತೋಟ ಹಚ್ಚ ಹಸಿರಾಗಿ ಕಾಣುತ್ತೆ. ಒಳ್ಳೆ ವಾತಾವರಣ. ಸಿಟಿಯಲ್ಲಿ ಪೊಲ್ಯೂಷನ್ ಹೆಚ್ಚಾಗಿದೆ, ಸಾಕಪ್ಪ ಸಿಟಿ ಸಹವಾಸ ಅನ್ನೋ ರೀತಿ ಆಗಿದೆ ಕೆಲವು ಜನಗಳಿಗೆ. ಬನ್ನಿ, ಇಲ್ಲಿ ಒಳ್ಳೆ ಆಕ್ಸಿಜನ್ ಇದೆ, ಒಳ್ಳೆ ಗಾಳಿ ಇದೆ, ಒಳ್ಳೆ ವಾತಾವರಣ ಇದೆ, ಆರಾಮಾಗಿ ಜೀವನ ಮಾಡಿ. ರೀಸೆಂಟಾಗಿ DCM ಅವ್ರು ಹೇಳಿದ್ದಾರೆ, ಇನ್ನೊಂದು 4-5 ವರ್ಷ ಆಗ್ಬಿಟ್ರೆ ಬೆಂಗಳೂರನ್ನ ದೇವರೇ ಕಾಪಾಡಬೇಕು ಅಂತ. ಹಂಗಾಗಿದೆ ಕತೆ, ನಿಮಗೂ ಗೊತ್ತು. ಇಲ್ಲಿ ಬನ್ನಿ, ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ. ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.